ಹಿಂದಿನ ಭಾಗದಲ್ಲಿ ಕಾವ್ಯ ಇಷ್ಟಪಟ್ಟೇನೋ ಮದುವೆ ಆಗ್ತಾಳೆ. ಆದರೆ ಜೀವನ್ ಅವಳನ್ನ ಇಷ್ಟಪಟ್ಟು ಮದುವೆ ಆಗಿರಲ್ಲ. ಮುಂದೆ ಒಂದಿನ ಅವಳಿಂದ ಲಾಭ ಬರುತ್ತೆ ಅನ್ನೋ ಕಾರಣಕ್ಕೆ ಅವಳಿಂದ ಮೋಸ ಮಾಡಿ ಅವಳ ಪ್ರೀತಿನ ಗೆದ್ಕೊಂಡು ಮದುವೆ ಆಗಿರ್ತಾನೆ. ಆದರೆ ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಗೊತ್ತಾಗುತ್ತೆ ಕಾವ್ಯನಿಂದ ಏನೂ ಉಪಯೋಗ ಇಲ್ಲ ಅಂತ. ಹಾಗಾಗಿ ಜೀವನ್ ಅವನ ತಂದೆ ತಾಯಿನ ಕರ್ಕೊಂಡು ಕಾವ್ಯನ ಬಿಟ್ಟು ಹೊರಟೋಗ್ತಾನೆ. ಏನೋ ಅಂದ್ಕೊಂಡು ಬಂದಿರೋಳಿಗೆ ಇನ್ನೇನೋ ಆಗಿದೆ. ಮುಂದೆ ಕಾವ್ಯ ಏನು ಮಾಡ್ತಾಳೆ, ಏನೆಲ್ಲ ಆಗುತ್ತೆ ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಕಾವ್ಯನಿಗೆ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗಲ್ಲ. ಹಾಗಾಗಿ ಸೀದಾ ತವ್ರ ಮನೆಗೆ ಬರ್ತಾಳೆ. ತವ್ರ ಮನೆಯಲ್ಲಿ ನಡೆದಿರೋ ಎಲ್ಲ ವಿಷಯನೂ ಹೇಳ್ಕೊತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನೇ ಹೇಳ್ತಿದ್ಯಾ? ಅಲ್ಲ ಕಣೆ, ನೀನು ಹೋಗಿ ಹೋಗಿ ಒಂದು 2 ಸಬ್ಜೆಕ್ಟ್ ಫೇಲ್ ಆಗಿದೆ ಅಂತ ಇಂಥ ನಿರ್ಧಾರ ಮಾಡಿ ಅವನನ್ನ ಮದುವೆ ಆದೆ. ಆದರೆ ಅವನು ಹೀಗೆ ನಿನ್ನ ಬೀದಿಲಿ ಬಿಟ್ಟು ಹೋಗಿದ್ದಾನಲ್ಲೇ. ಅಮ್ಮ, ನಾನು ಎಕ್ಸಾಮಲ್ಲಿ ಫೇಲ್ ಆಗಿದ್ದೀನಿ, ಮತ್ತೆ ಬರಿತೀನಿ ಅಂತ ಹೇಳಿದಿದ್ರೆ ನಾವೇನು ಬೇಡ ಅಂತಿದ್ವೇನೆ. ಏನೋ ನಾವು ನಿನ್ನ ಸಾಯಿಸೇ ಬಿಡ್ತೀವಿ ಅನ್ನೋ ಹಾಗೆ ಈ ಥರ ನಿರ್ಧಾರ ಮಾಡಿ ಇವಾಗ ನಿನ್ನ ಜೀವನನೇ ಹಾಳು ಮಾಡ್ಕೊಂಡ್ಯಲ್ಲೇ. ನಿನಗೆ ಸಾರಿ ಸಾರಿ ಬಾಯಿ ಬಡ್ಕೊಂಡೆ, ಆದರೂ ಕೂಡ ಹಠ ಮಾಡಿ ನೀವು ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ಅವನ ಜೊತೆ ಮನೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಹೇಳಿ ಮದುವೆ ಆದ್ಯಲ್ಲೇ. ನೋಡಿದ್ಯೇನೆ, ಹಠ ಹಠ ಹಠ, ಎಷ್ಟು ಹಠ ಮಾಡಿದ್ರು ಆ ಹಠದಿಂದ ನಿನ್ನ ಜೀವನನೇ ಹಾಳಾಯ್ತು. ಅದಕ್ಕೆ ಹೇಳೋದು ಕಣೆ, ದೊಡ್ಡೋರು ನಾವು ಅಂತ ಇರುವಾಗ ನಮ್ಮ ಮಾತನ್ನು ಸ್ವಲ್ಪ ಕೇಳಬೇಕು ಅಂತ. ಆದರೆ ನೀವು ನಿಮ್ಮ ಹಠಾನೇ ಹೆಚ್ಚು ಅಂತ ಹಠ ಮಾಡ್ತೀರಾ. ಏನೇ ಒಂದಕ್ಕಾದ್ರೂ ಹಠ ಮಾಡಿ ಅದನ್ನ ಪಡ್ಕೋತೀರಾ, ಆಮೇಲೆ ಎಲ್ಲಾನು ಕಳ್ಕೊಂಡು ಹೀಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತೀರಾ. ನೋಡು ಮಗಳೇ, ಯಾರೇ ಒಬ್ಬರಾದರೂ ಅಷ್ಟೇ, ಅವರಿಗೆ ನಮ್ಮಿಂದ ಏನಾದರೂ ಯೂಸ್ ಇದೆ ಅಂತ ಆದರೆ ಮಾತ್ರನೇ ನಮ್ಮ ಜೊತೆಗಿರ್ತಾರೆ, ಇಲ್ಲ ಅಂದರೆ ಹೀಗೆ ಬಿಟ್ಟು ಹೋಗ್ತಾರೆ. ಇವಾಗ ನೋಡು, ನಿನ್ನ ಗಂಡ ನಿನ್ನಿಂದ ಮುಂದೆ ಅವನ ಜೀವನ ಸೆಟ್ಲಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಆಸೆನಲ್ಲಿ ನಿನ್ನ ಹತ್ರ ಬಂದು ಮೋಸ ಮಾಡಿ ಪ್ರೀತಿ ಕೂಡ ಮಾಡ್ದ. ಆದರೆ ಇವಾಗ ನಿನ್ನಿಂದ ಏನೂ ಯೂಸ್ ಇಲ್ಲ, ಅವನೇ ನಿನ್ನನ್ನು ಸಾಕಬೇಕು ಅಂತ ಗೊತ್ತಾದ ಕೂಡಲೇ ಹೇಗೆ ನಿನ್ನ ಇದ್ದಲ್ಲೇ ಬೀದಿಗೆ ಬಿಟ್ಟು ಅವನ ಜೀವನನ ನೋಡ್ಕೊಂಡು ಹೊರಟೋದ. ನೆಕ್ಸ್ಟು ಯಾವುದಾದ್ರೂ ಹುಡುಗಿನ ನೋಡಿಕೊಂಡು ಅವನು ಸೆಟ್ಲಾಗೋ ರೀತಿ ಮದುವೆ ಆಗ್ತಾನೆ. ಮಗಳೇ, ಹಠ ಅನ್ನೋದು ಬೇಡದೇ ಇರೋ ವಿಷಯದಲ್ಲಿ ಇರಬಾರ್ದು ಕಣೆ, ಯಾವುದಾದ್ರೂ ಬೇಕಾಗಿರೋ ಒಳ್ಳೆ ವಿಷಯದಲ್ಲಿ ಇರಬೇಕು. ಅಂದರೆ ಇವಾಗ ನಿನ್ನ ಬಿಟ್ಟೋಗಿರೋ ಮುಂದೆ ನೀನು ಹಠ ಮಾಡಿ ಓದಿ ಚೆನ್ನಾಗಿ ಒಂದು ಒಳ್ಳೆ ಕೆಲಸ ತಗೋಬೇಕು, ಅವನೇ ನಿನ್ನ ಕಾಲು ಬುಡಕ್ಕೆ ವಾಪಸ್ ಬರಬೇಕು, ಹಾಗೆ ಮಾಡಬೇಕು. ಅದು ಹಠ ಅಂದರೆ. ಆದರೆ ನೀನು ಬೇಡದೇ ಇರೋ ವಿಷಯದಲ್ಲಿ ಹಠ ಮಾಡಿ ನಿನ್ನ ಜೀವನನೇ ಹಾಳು ಮಾಡ್ಕೊಂಡಿದ್ಯಾ. ನೋಡು ಮಗಳೇ, ಆವಾಗ ನಾನೊಂದು ಐಸ್ ಕ್ರೀಮ್ ಕೊಟ್ಟಿಲ್ಲ ಅಂದ್ರೂ ನೀನು ಎಷ್ಟು ಹಠ ಮಾಡಿ ಐಸ್ ಕ್ರೀಮ್ ತಗೋತಾ ಇದ್ದೆ ಹೇಳು. ಕಾಲೇಜಿಗೆ ಕೂಡ ಹಠ ಮಾಡಿಬಿಟ್ಟೆ ಸೇರ್ಕೊಂಡೆ. ಇವಾಗ ಮದುವೆ ಕೂಡ ಹಠ ಮಾಡಿಬಿಟ್ಟೆ ಆದೆ. ನಾನು ಇವಾಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಅವನ ಮೇಲಿನ ಹಠಕ್ಕಾದ್ರೂ ಇನ್ನೊಂದ್ಸರಿ ಎಕ್ಸಾಮ್ ಕಟ್ಟು, ಓದು, ಬರೀ, ಒಂದು ಒಳ್ಳೆ ಕೆಲಸ ತಗೊಳ್ಳೆ, ಕೈ ತುಂಬ ಸಂಬಳ ತಗೋ. ಆವಾಗ ನೀನು ಬೇಡ ಅಂತ ಬಿಟ್ಟು ಹೋದವರೆಲ್ಲ ನಿನ್ನ ಕಣ್ಣೆದ್ರಿಗೆ ಬರ್ತಾರೆ, ನೋಡ್ತಾ ಇರು. ನೋಡು ಮಗಳೇ, ನಾವಿಬ್ರು ಹೇಳೋ ಅಷ್ಟೆಲ್ಲ ಹೇಳಿದ್ದೀವಿ. ಇನ್ಮೇಲೆ ನಿನಗೆ ಬಿಟ್ಟಿದ್ದು, ನಿನಗಿಷ್ಟ ಬಂದಾಗ ಮಾಡ್ಕೊ. ಇಷ್ಟು ದಿನನೂ ಹೇಗೂ ನಿನಗಿಷ್ಟ ಬಂದಾಗೆ ಮಾಡಿರೋದು. ನಮ್ಮ ಮಾತಿಗೆಲ್ಲ ಎಲ್ತಾನೆ ವ್ಯಾಲ್ಯೂ ಇಟ್ಟು. ಇನ್ಮೇಲೂ ನಿನಗೆ ಹೇಗೆ ಅನ್ಸುತ್ತೋ ಅದನ್ನೇ ಮಾಡು. ಅಮ್ಮ ಹೇಳಿದ ನಿಜ, ಎಲ್ಲನೂ ನನ್ನ ಹಠದಿಂದನೇ ಆಗಿದ್ದು. ನಾನು ಅಪ್ಪ ಹೇಳ್ದಾಗೆ ಅಪ್ಪ ಸೇರ್ಸಿರೋ ಕಾಲೇಜಿಗೆ ಸೇರ್ಕೊಂಡಿದ್ದಿದ್ರೆ ನನ್ನ ಫ್ರೆಂಡ್ಸ್ ಯಾರೂ ಸಿಗ್ತಾನೆ ಇರಲಿಲ್ಲ. ಫ್ರೆಂಡ್ಸ್ ಎಲ್ಲ ಜೊತೆಲಿರುವಾಗ ಅವ್ರಿಗೆಲ್ಲ ಬಾಯ್ ಫ್ರೆಂಡ್ ಇದ್ದಾರೆ, ನನಗಿಲ್ಲ ಅನ್ನೋ ಒಂದೇ ಥಾಟಿಂದ ಹೋಗಿ ಹೋಗಿ ಅಂಥವನ್ನ ಪ್ರೀತಿ ಮಾಡಿದೆ. ಅವನು ನನ್ನ ಪ್ರೀತಿಗೂ ವ್ಯಾಲ್ಯೂ ಕೊಟ್ಟಿಲ್ಲ, ನನಗೂ ವ್ಯಾಲ್ಯೂ ಕೊಟ್ಟಿಲ್ಲ. ಛೇ, ಬಹುಶಃ ಅವನ ಜೊತೆ ಸುತ್ತೋದು ತಿರುಗೋದು ಇದ್ಯಾವುದೂ ಮಾಡಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ನಾನು ಚೆನ್ನಾಗಿ ಓದಿ ರ್ಯಾಂಕೇ ಬಂದಿರ್ತಿದ್ದೆ. ಆದರೆ ಅವನ ಜೊತೆ ಸುತ್ತೋದಕ್ಕೆ ಹೋಗಿ ನನ್ನ ಜೀವನನ ನಾನೇ ಹಾಳು ಮಾಡಿಕೊಂಡೆ. ಅಪ್ಪ ಹೇಳ್ದಾಗೆ ನಾನು ಬೇಕಾಗಿರೋದಕ್ಕೆ ಯಾವುದಕ್ಕೂ ಹಠ ಮಾಡಿಲ್ಲ, ಬೇಡವಾಗಿರೋದಕ್ಕೆ ಎಲ್ಲದಕ್ಕೂ ಹಠ ಮಾಡಿ ಮಾಡಿ ಇವಾಗ ನನ್ನ ಜೀವನನ ಈ ಪರಿಸ್ಥಿತಿಗೆ ತಂದಿಟ್ಕೊಂಡೆ. ಇಲ್ಲ, ಇಷ್ಟು ದಿನ ಅಂತೂ ಹಠ ಮಾಡಿ ನನ್ನ ಜೀವನನ ಹಾಳು ಮಾಡ್ಕೊಂಡಿದ್ದಾಯ್ತು. ಇವಾಗ ಅಪ್ಪ ಅಮ್ಮ ಹೇಳ್ದಾಗೆ ನಾನು ಚೆನ್ನಾಗಿ ಓದಿ ಮುಂದೆ ಒಂದು ಒಳ್ಳೆ ಜಾಬ್ ತಗೋಬೇಕು. ನಾನು ಬೇಡ ಅಂತ ಬಿಟ್ಟೋಗಿರೋ ಅವನು ನನ್ನ ಕಾಲು ಬುಡಕ್ಕೆ ಬರಬೇಕು. ಅವಾಗ ಗೊತ್ತಾಗುತ್ತೆ ನನ್ನ ವ್ಯಾಲ್ಯೂ ಏನು ಅಂತ. ಕಾವ್ಯನಿಗೆ ತಾನೇನು ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗಿರುತ್ತೆ. ಹಾಗಾಗಿ ತಂದೆ ತಾಯಿ ಹೇಳ್ದಾಗೆ ತಾನು ಮುಂದೆ ಓದಿ ಒಂದು ಒಳ್ಳೆ ಕೆಲಸ ತಗೋಬೇಕು, ನನ್ನನ್ನು ಬೇಡ ಅಂತ ಬಿಟ್ಟು ಹೋದವರು ನನ್ನ ಕಾಲು ಬುಡಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಾಳೆ. ಅಂದ್ಕೊಂಡಿರೋ ಹಾಗೆ ಕಷ್ಟಪಟ್ಟು ಓದಿ ಸಿಟಿನಲ್ಲೇ ಒಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸ ತಗೊಂಡು ಕೈ ತುಂಬ ಸಂಬಳ ಕೂಡ ತಗೋತಾಳೆ.
ಹೀಗೆ ಸ್ವಲ್ಪ ದಿನ ಕಳೆಯತ್ತೆ. ಅಮ್ಮ, ತಗೊಳಮ್ಮ, ಇದು ನನ್ನ ಮೊದಲನೇ ಸಂಬಳ. ಅಯ್ಯೋ ಮಗಳೇ, ಈ ಸಂಬಳ ನೀನ್ ದುಡ್ದಿರೋದು, ನೀನೇ ಇಟ್ಕೋ, ನಮ್ಗೆ ಯಾಕೆ ಕೊಡ್ತಿದ್ಯಾ? ನಾನು ದುಡ್ದಿದ್ದೇನೋ ನಿಜ ಅಮ್ಮ, ಆದ್ರೆ ನಾನು ದುಡಿಯೋ ಹಾಗೆ ಮಾಡಿರೋದೇ ನೀನು. ನೀನು ಅಪ್ಪ ನನಗೆ ಬುದ್ಧಿ ಹೇಳ್ತಾ ಇದ್ದಿದ್ರೆ, ನನ್ನನ್ನು ಓದಿಸ್ತಾ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ಇಷ್ಟೆಲ್ಲ ದುಡಿಯೋದಕ್ಕೂ ಆಗ್ತಿರ್ಲಿಲ್ಲ, ಇಷ್ಟು ಒಳ್ಳೆ ಪೊಸಿಷನಲ್ಲಿ ಇರೋದಕ್ಕೂ ಆಗ್ತಿರ್ಲಿಲ್ಲ. ಅಮ್ಮ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನಿಂದ ನಿಮಗೆ ತುಂಬಾನೇ ನೋವಾಗಿದೆ, ನನಗೆ ತುಂಬ ಚೆನ್ನಾಗೇ ಗೊತ್ತು. ಅದಕ್ಕೆ ನಾನು ನಿಮ್ಮನ್ನ ಮನ್ಸಾರೆ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ಯಾವತ್ತೂ ನಿಮ್ಮ ಮಾತಿಗೆ ವಿರೋಧವಾಗಿ ಏನು ಮಾಡಲ್ಲ ಅಮ್ಮ. ನಾನು ಹೀಗಿದ್ದೀನಿ ಅಂದರೆ ಇದಕ್ಕೆ ನೀವೇ ಕಾರಣ. ನನ್ನ ತಿದ್ದಿ ಬುದ್ಧಿ ಹೇಳಿ ನನ್ನ ಸೋಲ್ದೇ ಇರೋ ಹಾಗೆ ನೋಡ್ಕೊಂಡಿದ್ದೀರಾ. ತುಂಬ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ಅಮ್ಮ. ನೀನ್ ಯಾಕೋ ಬಂದೆ ಇಲ್ಲಿಗೆ? ನನ್ನ ನಡು ನೀರಲ್ಲಿ ಕೈ ಬಿಟ್ಟವನು ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನನ್ನು ಯಾರು ಬರೋದಕ್ಕೆ ಹೇಳಿದ್ದು? ಅದು ಕಾವ್ಯ, ನನ್ನ ಮಾತು ಸ್ವಲ್ಪ ಕೇಳು. ನೋಡು, ನಿನ್ನಂತ ಮೋಸ್ಕಾರನ ಹತ್ರ ನಾನು ಏನು ಮಾತಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ನಾನೇ ನಿನ್ನ ಕತ್ತೆ ಹಿಡ್ದು ಆಚೆ ತಳ್ಬೇಕಾಗತ್ತೆ. ಅಷ್ಟಕ್ಕೂ ನೀನ್ ಯಾಕೋ ಇಲ್ಲಿಗೆ ಬಂದೆ? ಯಾರೋ ಬರೋದಕ್ಕೆ ಹೇಳಿದ್ ನಿನಗೆ? ಕಾವ್ಯ, ನಾನೇ ಕಣಮ್ಮ ಬರೋದಕ್ಕೆ ಹೇಳಿದ್ದು. ಏನು, ನೀನಾ? ಅಮ್ಮ, ಏನ್ ಹೇಳ್ತಿದ್ಯಾ? ಇಂಥ ಮೋಸ್ಕಾರನ ಯಾಕೆ ನಮ್ಮನೆ ಒಳಗೆ ಬರೋದಕ್ಕೆ ಹೇಳ್ದೆ ನೀನು? ಓ, ತಾವು ನನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋಗಿದ್ ಯಾಕೆ ಹೇಳಿ? ನನ್ನಿಂದ ಏನೂ ಉಪಯೋಗ ಆಗಲ್ಲ ಅಂತ ಗೊತ್ತಾಗಿದ್ದಕ್ಕೆ. ಇವಾಗ ಗೊತ್ತಾಯ್ತು ಅನ್ಸತ್ತೆ ಅಲ್ವಾ? ಕೈ ತುಂಬಾ ಸಂಬಳ ತಗೋತಿದ್ದೀನಿ, ಇವಳ ಸಂಬಳದಲ್ಲಿ ನನ್ನ ಜೀವನ ಪೂರ್ತಿ ಬದುಕ್ಬೋದು ಅಂತ. ಅದಕ್ಕೆ ನನ್ನ ಹತ್ರ ಸಾರಿ ಕೇಳಿ ನನ್ನ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಂಡು ಹೋಗೋಣ, ಇವಳ ದುಡ್ಡಲ್ಲೇ ಬದುಕೋಣ ಅಂತನಾ? ಕಾವ್ಯ, ನೀನ್ ಅಂದ್ಕೊಂಡಿರೋ ಹಾಗೆ ಅವನು ನಿನಗೆ ಮೋಸ ಮಾಡಿಲ್ಲಮ್ಮ. ಏನಮ್ಮ ಹೇಳ್ತಿದ್ಯಾ ನೀನು? ಹೌದಮ್ಮ, ನಾನು ಹೇಳ್ತಿರೋದು ಸತ್ಯ. ನೀನ್ ಅಂದ್ಕೊಂಡಿರೋ ಹಾಗೆ ಜೀವನ್ ನಿನಗೆ ಮೋಸ ಮಾಡಿಲ್ಲ. ಅವನು ನಿಜವಾಗ್ಲೂ ನಿನ್ನ ತುಂಬಾನೇ ಪ್ರೀತಿ ಮಾಡ್ತಾನೆ. ಅವತ್ತು ನಾನು ನಿನ್ನ ಇನ್ವಿಟೇಷನ್ನ ಸುಭಿಕ್ಷಾ ಮನೆಗೆ ಕೊಡೋದಕ್ಕಂತ ಹೋಗಿದ್ದೆ. ಅರೆ, ಇದೇನಂಟಿ, ನೀವು ನಮ್ಮನೆವರೆಗೂ ಬಂದಿದ್ದೀರಾ? ಏನು ವಿಶೇಷ? ಹೌದಮ್ಮ, ವಿಶೇಷನೇ. ನಿನ್ನ ಫ್ರೆಂಡ್ ಕಾವ್ಯಂಗೆ ಮದುವೆ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳು 20ನೇ ತಾರೀಕು ಮದುವೆ. ನೀನು ತಪ್ಪದೆ ಬಾ ಆಯ್ತಾ? ಅಯ್ಯೋ, ಯಾಕಂಟಿ, ಅವಳದು 1-2 ಸಬ್ಜೆಕ್ಟ್ ಹೋಗಿದ್ದಕ್ಕೆ ಮದುವೆ ತಯಾರಿನೇ ಮಾಡ್ಬಿಟ್ಟ. ಆಂಟಿ, ಇನ್ನೊಂದ್ಸತಿ ಕಟ್ಟಿ ಎಕ್ಸಾಮ್ ಬರ್ದಿದ್ರೆ ಪಾಸ್ ಆಗ್ತಾ ಇತ್ತು. ನೀವು ನೋಡಿದ್ರೆ ಸಡನ್ ಆಗಿ ಮದುವೆನೇ ಮಾಡೋಕೆ ರೆಡಿ ಮಾಡಿದ್ದೀರಾ, ಯಾಕಂಟಿ? ಏನು, ಕಾವ್ಯ ಎಕ್ಸಾಮಲ್ಲಿ ಫೇಲ್ ಆಗಿದ್ದಾಳ? ಏನಮ್ಮ ಹೇಳ್ತಿದ್ಯಾ ನೀನು? ಅಯ್ಯೋ, ಇದೇನಂಟಿ ಹೀಗೆ ಹೇಳ್ತಿದ್ರಾ? ನಾನು ನೀವು ಮದುವೆ ತಯಾರಿ ಮಾಡಿರೋದು ನೋಡಿದ್ರೆ ಕಾವ್ಯ ಎಕ್ಸಾಮಲ್ಲಿ ಫೇಲ್ ಆಗಿರೋದು ಗೊತ್ತು ಅನ್ಕೊಂಡೆ. ಆದರೆ ನಿಮ್ಗೆ ಈ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ. ನಿಜ ಆಂಟಿ, ಕಾವ್ಯಂದು 2 ಸಬ್ಜೆಕ್ಟ್ ಹೋಗಿದೆ, ಹಾಗಾಗಿ ಅವಳು ಕಾಲೇಜ್ ಕಡೆ ಬರೋದು ಸ್ವಲ್ಪ ಕಡಿಮೆ ಮಾಡಿದ್ದಾಳೆ. ನಾನೇನೋ ಈ ವಿಷಯ ನಿಮಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ, ಆದರೆ ನೀವೇನು ಹೀಗೆ ಕೇಳ್ತಿದ್ದೀರಾ? ಅಯ್ಯೋ ಇಲ್ಲಮ್ಮ, ನನಗೂ ಇವಾಗಲೇ ಗೊತ್ತಾಗ್ತಾ ಇರೋದು. ಅಂದರೆ ಅವಳು ಫೇಲ್ ಆಗಿರೋ ವಿಷಯ ಮನೇಲೆಲ್ಲ ಗೊತ್ತಾದರೆ ಸುಮ್ಮನೆ ಮನೆಯವ್ರು ಬೈತಾರೆ ಅನ್ನೋ ಕಾರಣಕ್ಕೆ ಮದುವೆ ತಯಾರಿ ಮಾಡಿಸಿದಾಳಷ್ಟೇ. ನನ್ನ ಮಗಳ ಬುದ್ಧಿ ನನಗೆ ಗೊತ್ತಿಲ್ವಾ? ಸಿಕ್ಕಾಕೋತೀನಿ ಅಂದರೆ ಏನಾದರೂ ಬೇರೆ ನೆಪ ಹುಡುಕಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಅದೇ ಪ್ರಯತ್ನ ಇವಾಗಲೂ ಮಾಡ್ತಿದ್ದಾಳೆ ಅನ್ಸುತ್ತೆ ಕಣೆ. ನನಗೂ ಯಾಕೋ ಹಾಗೆ ಅನ್ನಿಸ್ತಿದೆ ಆಂಟಿ. ಯಾವುದಕ್ಕೂ ನೀವು ಒಂದ್ಸಾರಿ ಅವ್ಳು ಪ್ರೀತಿ ಮಾಡ್ತಿರೋ ಹುಡುಗನ ಹತ್ರ ಮಾತಾಡಿ ನೋಡಿ, ಅವ್ರೇನು ಹೇಳ್ತಾರೆ ಗೊತ್ತಾಗತ್ತೆ. ಹೌದು ಕಣಮ್ಮ, ನೀನು ಹೇಳಿದ ಸರಿನೇ. ಮದುವೆ ಫಿಕ್ಸ್ ಆಗಿದಾಗ ಕಾವ್ಯ ಅವನ ಹತ್ರ ಏನು ಮಾತಾಡೋದಕ್ಕೆ ಬಿಟ್ಟಿಲ್ಲ. ನಾನೇ ಒಂದ್ಸಾರಿ ಫೋನ್ ಮಾಡಿನೋ ಅವನ ಎದುರಿಗೆ ಸಿಕ್ಕಿನೋ ಏನು ಅಂತ ವಿಚಾರಿಸ್ತೀನಿ. ಸರಿ ಕಣಮ್ಮ, ನಾನಿನ್ನು ಹೊರಡ್ತೀನಿ. ಅಯ್ಯೋ, ಇದೇನು ಹೇಳ್ತಿದ್ರಾ ಆಂಟಿ ನೀವು? ನನಗೆ ಜಾತಕದಲ್ಲಿ ಕಂಟಕನ? ಹಾಗೆಲ್ಲ ಏನೂ ಇಲ್ಲ. ಅದೇನೋ ನಿಮ್ಮ ಮಗಳಿಗೆ ಜಾತಕದಲ್ಲಿ ಕಂಟಕ ಇದೆ, ಹಾಗಾಗಿ ಈ ವರ್ಷದಲ್ಲೇ ಮದುವೆ ಮಾಡಬೇಕು, ಇಲ್ಲ ಅಂದರೆ 10 ವರ್ಷ ಮದುವೆ ಮಾಡೋ ಹಾಗೆ ಇಲ್ಲ ಅಂತ ಅವಳಿಗೆ ಸಡನ್ನಾಗಿ ಮದುವೆ ಫಿಕ್ಸ್ ಮಾಡಿದ್ರಿ ಅಂತ ಹೇಳಿದ್ಲು. ಏನು, ಹೀಗೆ ಹೇಳಿದಳ? ಇಲ್ಲಪ್ಪ, ಅವಳು ಹೇಳ್ದಾಗೆ ಯಾವುದೂ ಇಲ್ಲ. ನೋಡಪ್ಪ, ಕಾವ್ಯ ಎಕ್ಸಾಮಲ್ಲಿ ಫೇಲ್ ಆಗಿದ್ದಾಳಂತೆ. ಆ ವಿಷಯ ನಮಗೆ ಗೊತ್ತಾದ್ರೆ ಇನ್ನೇನು ಮಾಡ್ತೀವೋ ಅಂತ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೀಗೆಲ್ಲ ಮಾಡಿ ಮದುವೆ ತಯಾರಿ ಮಾಡಿಸಿದಾಳೆ. ನೋಡಪ್ಪ, ನೀನೇ ಅವಳ ಹತ್ರ ಹೇಗಾದರೂ ಮಾತಾಡಿ ಈ ಮದುವೆನ ಕ್ಯಾನ್ಸಲ್ ಮಾಡಿಸಿ ಅವಳನ್ನ ಓದೋದಕ್ಕೆ ಕಳಿಸ್ಬೇಕು. ಆಂಟಿ, ಅವಳು ಮೊದಲೇ ಹಠಮಾರಿ ಅಂತ ಹೇಳ್ತಿದ್ದೀರಾ. ನಾವಿವಾಗ ಮದುವೆ ಕ್ಯಾನ್ಸಲ್ ಮಾಡಿಸಿದ್ರೆ ಜೀವಕ್ಕೇನಾದರೂ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹಾಗೆ ಬೇರೆ ಯಾರನ್ನಾರು ಕರ್ಕೊಂಡು ಬಂದು ನಾನು ಅವನ್ನ ಮದುವೆ ಆಗ್ತೀನಿ ಅಂತಲೂ ಹೇಳ್ಬೋದು. ನಿಜ ಹೇಳಬೇಕು ಅಂದರೆ
ಕಾವ್ಯನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಅವಳಂದ್ರೆ ನನಗೆ ಜೀವ. ಅವಳು ಬಿಟ್ಟು ನನಗಿರೋದಕ್ಕಾಗಲ್ಲ ಆಂಟಿ. ಹಾಗಾಗಿನೇ ಈ ಮದುವೆ ತಯಾರಿ ಮುಂದುವರಿಸಿ ಮದುವೆ ಆದಮೇಲೆ ನಾನೇ ಹೇಗೋ ಅವಳನ್ನು ಸಂಭಾಳಿಸಿ ಕಾಲೇಜಿಗೆ ಹೋಗೋ ಹಾಗೆ ಮಾಡ್ತೀನಿ. ನೀನು ಮುಂದೆ ಚೆನ್ನಾಗಿ ಓದಬೇಕು, ಕೈ ತುಂಬ ಸಂಬಳ ತಗೋಬೇಕು, ಒಳ್ಳೆ ಕೆಲ್ಸಕ್ಕೆ ಹೋಗಬೇಕು ಅಂತ ಪಾಪ ಅಳಿಯಂದ್ರೆ ಈ ಥರ ಎಲ್ಲ ನಿನ್ನ ಮನಸ್ಸಿಗೆ ನೋವು ಮಾಡಿ ನಿನ್ನನ್ನು ದೂರ ಇಟ್ಟರು ಕಣೆ. ಇವಾಗ ನೀನು ಒಂದು ಒಳ್ಳೆ ಸ್ಥಾನದಲ್ಲಿದೆಯಾ, ಅದಕ್ಕೆ ನಾನೇ ಅವರನ್ನ ಬರೋದಕ್ಕೆ ಹೇಳಿದ್ದು. ಅವರು ನಿನ್ನ ಮನಸ್ಸಿಗೆ ಇಷ್ಟೆಲ್ಲ ನೋವು ಮಾಡಿಲ್ಲ ಅಂದಿದ್ದರೆ ನೀನು ನಿಜವಾಗ್ಲೂ ಇಷ್ಟು ಒಳ್ಳೆ ಸ್ಥಾನಕ್ಕೆ ಹೋಗೋದಕ್ಕೂ ಆಗ್ತಿರ್ಲಿಲ್ಲ, ಹಠ ಹಿಡಿದು ಓದೋದಕ್ಕೂ ಆಗ್ತಿರ್ಲಿಲ್ಲ. ನೀನೇ ಯೋಚನೆ ಮಾಡು. ಕಾವ್ಯ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಆದರೆ ಇದೆಲ್ಲ ಮಾಡಿದ್ದು ನಿನ್ನ ಒಳ್ಳೇದಕ್ಕೆ. ನೀನು ಅಂದ್ಕೊಂಡಿರೋ ಹಾಗೆ ಯಾವತ್ತೂ ನಾನು ನಿನಗೆ ಮೋಸ ಮಾಡೇ ಇಲ್ಲ ಕಣೆ. ಹೌದಮ್ಮ ಕಾವ್ಯ, ನನ್ನ ಮಗ ಅಪರಂಜಿ ನಿನ್ನನ್ನ ದೂರ ಮಾಡ್ಕೊಳ್ಬೇಕಾರೆ ತುಂಬಾನೇ ಸಂಕಟ ಪಡ್ತಿದ್ದ. ಆದರೂ ನಿನ್ನ ಒಳ್ಳೇದಕ್ಕೋಸ್ಕರ ಅಷ್ಟೆಲ್ಲ ಮಾತಾಡಿ ನಿನ್ನ ಮನಸ್ಸನ್ನ ನೋವು ಮಾಡಿ ನಿನ್ನನ್ನ ಅಲ್ಲಿಂದ ಕಳಿಸ್ಬಿಟ್ವಿ. ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಯ್ಯೋ ಅತ್ತೆ, ನೀವು ನನ್ನ ಹತ್ರ ಕ್ಷಮೆ ಕೇಳಬೇಡಿ. ಅವತ್ತು ನೀವೆಲ್ಲರೂ ಅಷ್ಟೆಲ್ಲ ಹೇಳಿದ್ದಕ್ಕೆ, ನನಗೆ ಅವಮಾನ ಮಾಡಿದ್ದಕ್ಕೇನೆ ಇವತ್ತು ನಾನು ಇಷ್ಟು ಒಳ್ಳೆ ಪೊಸಿಷನಲ್ಲಿ ಇರೋದಕ್ಕೆ ಸಾಧ್ಯ ಆಯಿತು. ನನ್ನ ತಪ್ಪೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಯಿತು. ಒಂಥರದಲ್ಲಿ ನೀವು ಮಾಡಿದ್ರಿಂದ ನನಗೆ ಒಳ್ಳೆಯದೇ ಆಗಿದೆ. ಕೊನೆಗೂ ಕಾವ್ಯಂಗೆ ಪ್ರೀತಿನೂ ಸಿಗುತ್ತೆ, ಲೈಫಲ್ಲಿ ಸಕ್ಸಸ್ ಕೂಡ ಸಿಗುತ್ತೆ. ನಿಜ, ಹಠ ಇರಬೇಕು, ಆದರೆ ಆ ಹಠದಿಂದ ನಮಗೆ ಒಳ್ಳೇದಾಗಬೇಕೇ ಹೊರತು ಕೆಟ್ಟದಾಗಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟು ಇನ್ನೊಂದು ಹೊಸ ವಿಡಿಯೋನಲ್ಲಿ ನಿಮ್ಮ ಮುಂದೆ ಬರ್ತೀನಿ.